ಪ್ರಜಾಸೌಧ ಸ್ಥಳ ವಿರೋಧಿಸಿ 22ನೇ ದಿನಕ್ಕೆ ಮುಂದುವರಿದ ಧರಣಿ ಸತ್ಯಾಗ್ರಹ. ಹಮಾಲರ ಸಂಘದಿಂದ ಸಂಪೂರ್ಣ ಬೆಂಬಲ. ತಾಳಿಕೋಟೆ ತಾಲೂಕಿನ ಮೇಲೇಶ್ವರ ಗ್ರಾಮದ ಹತ್ತಿರ ಪ್ರಜಾಸೌಧ ಕಟ್ಟಡ ನಿರ್ಮಾಣಕ್ಕೆ ಗುರುತಿಸಲಾದ ಸ್ಥಳವನ್ನು ವಿರೋಧಿಸಿ ತಾಳಿಕೋಟೆ ಪಟ್ಟಣದಲ್ಲಿಯೇ ಪ್ರಜಾಸೌಧ ನಿರ್ಮಿಸಬೇಕು ಎಂದು ಆಗ್ರಹಿಸಿ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವು 22ನೇ ದಿನಕ್ಕೆ ಮುಂದುವರಿದಿದೆ. ಪಟ್ಟಣದ ಬಸವೇಶ್ವರ ವೃತ್ತದ ಬಳಿ ನಡೆಯುತ್ತಿರುವ ಈ ಸತ್ಯಾಗ್ರಹಕ್ಕೆ ಬಸವೇಶ್ವರ ಮಾರ್ಕೆಟ್ ಯಾರ್ಡ್ ಹಮಾಲರ ಸಂಘವು ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದೆ. ಮಂಗಳವಾರ ನಡೆದ 21ನೇ ದಿನದ ಸತ್ಯಾಗ್ರಹದಲ್ಲಿ ಹಮಾಲರ ಸಂಘದ ಸದಸ್ಯರು ಭಾಗವಹಿಸಿ ಹೋರಾಟಕ್ಕೆ ಕೈಜೋಡಿಸಿದರು. ಹೋರಾಟ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಕಾಶಿನಾಥ್ ಮುರಾಳ ಮಾತನಾಡಿ, ಈಗಾಗಲೇ ಪ್ರಜಾಸೌಧಕ್ಕೆ ನಿಗದಿಪಡಿಸಿರುವ ಸ್ಥಳವು ಪಟ್ಟಣದಿಂದ ಬಹಳ ದೂರವಾಗಿದ್ದು ನಿರ್ಜನ ಪ್ರದೇಶದಲ್ಲಿದೆ. ಇದು ಮಹಿಳೆಯರಿಗೆ ಮತ್ತು ವಿದ್ಯಾರ್ಥಿನಿಯರ ಸುರಕ್ಷತೆಗೆ ಅನುಕೂಲಕರವಲ್ಲ. ಆದ್ದರಿಂದ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ತಾಳಿಕೋಟೆ ಪಟ್ಟಣದಲ್ಲಿಯೇ ಲಭ್ಯವಿರುವ ಸರ್ಕಾರಿ ಜಾಗದಲ್ಲಿ ಪ್ರಜಾಸೌಧ ನಿರ್ಮಿಸಬೇಕು ಎಂದು ಒತ್ತಾಯಿಸಿದರು. ಇನ್ನು ಅವರು ಈಗಾಗಲೇ ನಿಗದಿಪಡಿಸಿರುವ ಸ್ಥಳವನ್ನು ಕೂಡಲೇ ರದ್ದುಪಡಿಸಬೇಕು, ಜಿಲ್ಲಾಡಳಿತಕ್ಕೆ ಹಲವು ಬಾರಿ ಮನವಿ ಮಾಡಿದರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಜಾಗ ನೀಡಿದವರಲ್ಲಿ ಸ್ವಹಿತಾಸಕ್ತಿ ಇದೆ ಎಂದು ಆರೋಪಿಸಿದ ಅವರು, ರಾಜ್ಯ ಹೆದ್ದಾರಿಯಿಂದ 18 ಮೀಟರ್ ಅಂತರದಲ್ಲಿರುವ ಜಾಗ ನೀಡುವುದಾಗಿ ಹೇಳಿ ವಾಸ್ತವವಾಗಿ ಸುಮಾರು 900 ಮೀಟರ್ ಒಳಗಿನ ಜಾಗವನ್ನು ನೀಡಿ ಸರ್ಕಾರ ಮತ್ತು ಸಾರ್ವಜನಿಕರನ್ನು ಮೋಸ ಮಾಡಿ ತಪ್ಪುದಾರಿಗೆಳೆದುಕೊಂಡಿದ್ದಾರೆ ಎಂದು ಹೇಳಿದರು. ಈ ಹೋರಾಟಕ್ಕೆ ಪಟ್ಟಣದ ಎಲ್ಲಾ ಸಮುದಾಯದ ಹಿರಿಯರು ಪ್ರತಿದಿನ ಭಾಗವಹಿಸಿ ಬೆಂಬಲ ಸೂಚಿಸುತ್ತಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಹಮಾಲರ ಸಂಘದ ಅಧ್ಯಕ್ಷ ಪತ್ತೇಖಾನ್ ಸೋಪಿ, ಶರಣಪ್ಪ ಪೂಜಾರಿ, ಯಮುನಪ್ಪ ಬರದೇನಾಳ, ದೇವಪ್ಪ ಅಲ್ಲಾಪುರ, ಬೀರಪ್ಪ ಪೂಜಾರಿ, ಮಲ್ಕಪ್ಪ ಕಟ್ಟಿಮನಿ, ಲಕ್ಷ್ಮಣ ತಳವಾರ, ಭೀಮಾಶಂಕ ಅಂಬಿಗೇರ, ಭೀಮಣ್ಣ ತಳವಾರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಹೋರಾಟ ಸಮಿತಿಯ ಅಧ್ಯಕ್ಷ ದಶರಥ್ ಸಿಂಗ್ ಮನಗೂಳಿ, ಎಸ್ಬಿ ಕಟ್ಟಿಮನಿ, ಮುತ್ತಪ್ಪ ಚಮಲಾಪುರ, ಮೆಹಬೂಬ್ ಚೋರಗಸ್ತಿ, ಕಾಶಿನಾಥ್ ಮುರಾಳ, ಮುರಿಗೆಪ್ಪ ಸರಶೆಟ್ಟಿ, ದತ್ತು ಹೆಬಸೂರ, ಪರಶುರಾವ ತಂಗಡಗಿ, ವಿಜಯ್ ಸಿಂಗ್ ಹಜೇರಿ, ಬಸವರಾಜ್ ಕಶೆಟ್ಟಿ, ಸಿದ್ದನಗೌಡ ಪಾಟೀಲ ಸೇರಿದಂತೆ ಅನೇಕರು ಮತ್ತು ಪಟ್ಟಣದ ಗಣ್ಯರು ಭಾಗವಹಿಸಿದ್ದರು. ವರದಿಗಾರರು ದೇವು ಕೂಚಬಾಳ, ಡಿಕೆ ನ್ಯೂಸ್ ಕನ್ನಡ, ತಾಳಿಕೋಟಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತಾಳಿಕೋಟಿ ತಾಲೂಕಾ ಹೋರಾಟ ಸಮಿತಿ ವತಿಯಿಂದ ಹಮ್ಮಿಕೊಂಡಂಥ ಧರಣಿ ಸತ್ಯಾಗ್ರಹದ 20ನೇ ದಿವಸದಲ್ಲಿ ನಮ್ಮ APMC ಮಾರ್ಕೆಟ್ ಯಾರ್ಡಿನ ಹಮಾಲರ ಸಂಘದವರು ಇವತ್ತಿನ ದಿವಸ ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ಹೋರಾಟ ಸಮಿತಿಯ ಕಾರ್ಯದರ್ಶಿಯಾಗಿ ಸಮಿತಿಯ ಪರವಾಗಿ ಮೊಟ್ಟ ಮೊದಲು ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಇನ್ನಕ್ಕೆ ನಾವು ಹೇಳಿದ್ದ ದೂರ ಆಗ್ತದೆ, ಅನಾನುಕೂಲತೆ ಆಗ್ತದೆ. ಆದರೆ ಇದು ಸಂಬಂಧಪಟ್ಟವ್ರ ಗಮನಕ್ಕೆ ಯಾಕೋ ಏನೋ ಬರವಲ್ಲಾಗಿದೆ. ಇದು ನಮಗೂ ಒಂದು ನಮಗೆ 20 ದಿನ ಆಗ್ಯದ. ಇವ್ರು ಇನ್ನೂ ಎಷ್ಟು ಕುಂದಿದ್ದೇನಂತ ಮನೋಭಾವ ತಾಳ್ಯಾರೋ ಏನೋ ನನಗನ್ಕ ತಿಳಿಯಬಾರ್ದು. ಮತ್ತು ಹಾಗೆ ಆಗಿರ್ಬೋದು. ಕೆಲವರಿಗೆ ಹೊಲ ಕೊಟ್ಟವ್ರ ಹಿತಾಸಕ್ತಿ ಇರಬೇಕು, ಆದರೆ ಇಲ್ಲಿ ಕೊಟ್ಟವ್ರು ಯಾರಿಗೂ ನಿಮಗಾಲಿ ನಮಗಾಲಿ ಹಿತಾಸಕ್ತಿ ಇಲ್ಲ. ದೂರ ಆಗ್ತದೆ, ಅನಾನುಕೂಲತೆ ಆಗ್ತದೆ. ತನಿಖೆ ಮಾಡಿ ತಾಳಿಕೋಟೆಯೊಳಗೆ ಈಗಾಗಲೇ 4-5 ಜಾಗ ಗುರುತಿಸಿವಿ. ಯಾವುದಾದ್ರೂ ಒಂದು ಜಾಗದಾಗ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ರಿ ಅನ್ನೋಂಥ ಒಂದೇ ಒಂದು ಬೇಡಿಕೆ ನಮ್ಮದು. ಇದು ಬಿಟ್ಟು ನಮ್ದು ಏನು ಯಾರ ಮೇಲೆ ದ್ವೇಷಿಲ್ಲ, ಏನಿಲ್ಲ. ಆದರೆ ಅನವಶ್ಯಕ ಹೇಳಿಕೆಗಳು ಅಥವಾ ಕೆಲವೊಂದು ಪತ್ರಿಕಾ ಇವು ನೋಡಿದ್ರೆ ಮೊನ್ನೆ ಶಾಸಕರು ಡಿಪೋಗೆ ಬಂದು ಹೋಗ್ಯಾರ. ಕಾರ್ಮಿಕರು ಅಥವಾ ಸಿಬ್ಬಂದಿ ವರ್ಗದವರ ವಸತಿ ಗೃಹ ಉದ್ಘಾಟನೆಗೆ. ಆ ಕಾರಣದಾಗ ಮತ್ತವರು ತಮ್ಮ ಮಂಡು ಹಟ್ಟದ ಮಾತುಗಳನ್ನೇ ಹೇಳಿದ್ದಾರೆ. ಅದೇನು ದೂರ ಆಗಂಗಿಲ್ಲ, ಡಿಪೋನು ಹಿಂಗೆ ದೂರ ಆಗ್ತದೆ ಅಂತಿದ್ರು. ಡಿಪೋ ಊರಾಗ್ಯಾರ. ಡಿಪೋದವ್ರು ಹಿಂದೆ ತೊಗೋಬೇಕಾದ್ರೆ ಅವಾಗೂ ನಾವು ಬಸ್ ಘಟಕ ಹೋರಾಟ ಸಮಿತಿ ಅಂತ ಮಾಡಿದ್ದೆವು. ಅವಾಗೂ ನಾನೇ ಕಾರ್ಯದರ್ಶಿ ಇದ್ದೆ. ಅವಾಗ ಡಿಪೋದವ್ರು ಅದು ದೂರ ಆಗ್ತದೆ, ನಮಗೆ ದಿನಕ್ಕೆ 2 ಕಿಲೋಮೀಟ್ರಲ್ಲಿ ಹೋಗೋದು ಬರುವುದಿಲ್ಲ, ಭಾಳ ಕೊಡ್ತದೆ, ತೊಗೊಳ್ಳೋಣ ಬೇಡ ಅಂತ ಅವರೇ ವಿಚಾರ ನಡೆಸಿದ್ರು. ಆ ಟೈಮ್ನೊಳಗೆ 10 ಎಕರೆ ಪುಕ್ಕಟ್ಟಾಗಿ ಬರ್ತದೆ, ಯಾಕೆ ಕೊಡ್ಬೇಕಂತ ತಿಳ್ಕೊಂಡು 10 ಎಕರೆ ತೊಗೊಂಡಾರ. ಅದನ್ನಾದರೂ 10 ಎಕರೆ ನಾವು ಕಂಡೀಷನ್ನಾಗಿ ಕೊಡ್ತೀವಿ. ಭವಿಷ್ಯದೊಳಗೆ ಮುಂದೆ 2 ಎಕರೆ ಬಸ್ ಸ್ಟ್ಯಾಂಡು, 4 ಎಕರೆ ಡಿಪೋ, 4 ಎಕರೆ ಕಾರ್ಮಿಕರಿಗೆ ಅಲ್ಲಿ ನೌಕರರಿಗೆ ವಸತಿ ಇದೆ ಅಂತ. ಆ ಪ್ರಕಾರ ಈಗ ವಸತಿ ನಿಲಯನೂ ಆಗ್ಲಕ್ಕಾಗ್ತದೆ. ಅದನ್ನು ಉದಾಹರಣೆ ಹೇಳ್ತಾರೆ. ಅದು ಯಾವುದು ಇದು ಯಾವುದು ಇದು ಏನು ಕೊಟ್ಟಿದಾರ ಅವರು. ನಾವು ಎಲ್ಲರೂ ಊರನ್ನ ಸನ್ಮಾನ ಮಾಡೋದಕ್ಕೆ ಭಾಷಣ ಮಾಡ್ಯಾರ. ಎಲ್ಲೇ ಬಿಜಾಪುರದಾಗ ಯಾಕೆ ಸನ್ಮಾನ ಮಾಡಬೇಕು, ಯಾರು ಮಾಡೋದು ನನಗೆ ಕೇಳೋದಾಗಿದೆ. ಅವ್ರು ಯಾಕೆ ಅಂತಾರೆ ಅನ್ನೋದು
ಅಷ್ಟು ದೂರ ಕೊಟ್ಟು ಅದು ಮತ್ತು ಸಾರ್ವಜನಿಕರಿಗೆ ಸರ್ಕಾರಕ್ಕೆ ಮೋಸ ಮಾಡ್ಯಾರ. ಅದು ಭಾಳ ಮಂದಿ ಗೊತ್ತಿಲ್ಲ. ಈ ಮುಖ್ಯ ರಸ್ತೆಗೆ ಹಚ್ಚಿ 18 ಮೀಟರ್ ಬಿಟ್ಟು ಕೊಟ್ಟಿರುವಂಥ ತಲಾಖಿಯಾಧಿಕಾರಿ ಹಾಕ್ಯಾರ, ತಹಸೀಲ್ದಾರ್ ಹಾಕ್ಯಾರ, ಆಮೇಲೆ ಕಂದಾಯ ಅಧಿಕಾರಿಗಳು ಹಾಕ್ಯಾರ. ಇವ್ರು ಎಲ್ಲಿ ಕೊಟ್ಟಾರಂದ್ರೆ ಮುಖ್ಯ ರಸ್ತೆಯಿಂದ 900 ಮೀಟ್ರ್ ಅಂದ್ರೆ ಅಂದಾಜು 1 ಕಿಲೋಮೀಟ್ರ್ ಪೂರಾ ತುತ್ತಿಗೆ ಆ ಪ್ರದೇಶ ಪೂರಾ ತೆಗ್ದ ಅಂಥಲ್ಲಿ ಇವ್ರು ಜಾಗ ಕೊಟ್ಟಾರ. ಮತ್ತು